ಹಲೋ ಎವ್ರಿವನ್. ಈ ವಿಡಿಯೋದಲ್ಲಿ ಮತ್ತೆ ನಿಮಗೆ ಒಂದಷ್ಟು ಜಿ ಕೆ ಕ್ವಶನ್ಸ್ ಅಂದರೆ ಸಾಮಾನ್ಯ ಜ್ಞಾನ ಅದು ರಿಲೇಟೆಡ್ ಒಂದಷ್ಟು ಕ್ವಶನ್ಸ್ ಮತ್ತು ಆನ್ಸರ್ಗಳನ್ನ ಈ ವಿಡಿಯೋದಲ್ಲಿ ಮತ್ತೆ ನೀಡ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇನ್ಸ್ಟಾಗ್ರಾಮ್ ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡ್ಬೋದು. ಈಗಾಗಲೇ ತುಂಬ ವೀಡಿಯೋಸ್ಗಳು ಅಪ್ಲೋಡ್ ಆಗಿದೆ. ಮ್ಯಾಥ್ಸ್ ಟಾಪಿಕ್ಕು ಹಾಗೆ ಜಿ ಕೆ ಕ್ವಶನ್ ಬೇರೆ ಬೇರೆ ರಿಲೇಟೆಡ್ ಟಾಪಿಕ್ಸು ಯು ಕ್ಯಾನ್ ಚೆಕ್. ಫಸ್ಟ್ ಕ್ವಶನ್ ನೋಡೋಣ. ಭಾರತದ ಅತಿ ಉದ್ದದ ನದಿ ಯಾವುದು? ಸೊ ಭಾರತದ ಅತಿ ಉದ್ದದ ನದಿ ಗಂಗಾ ನದಿ. ಇದು 2525 ಕಿಲೋಮೀಟರ್ ಕಿಲೋಮೀಟರ್ ಅಷ್ಟು ಉದ್ದ ಇದೆ ಮತ್ತು ಹಿಂದೂಗಳಿಗೆ ಇದು ಪವಿತ್ರವಾದ ನದಿ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಭಾರತದಲ್ಲಿನ ವಿಶ್ವದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವು ಯಾವುದು ಅಂದರೆ ಚಿಲ್ಕ ಸರೋವರ. ಇದು ಒಡಿಶಾದಲ್ಲಿದೆ. 1100 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಸೊ ಫಸ್ಟು ತೊಗೊಂಡಿರೋ ಎಲ್ಲ ಕ್ವಶನ್ಸು ಇದು ಮೇನ್ಲಿ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸ್ಗಳನ್ನ ತೊಗೊಂಡಿದ್ದೀನಿ. ಸೊ ಇಂಡಿಯಾದ್ದು ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸ್ಗಳನ್ನ ಫಸ್ಟ್ ನೋಡೋಣ, ಆಮೇಲೆ ಕರ್ನಾಟಕದ ನೋಡೋಣ. ಭಾರತದ ಅತಿ ದಕ್ಷಿಣ ಬಿಂದುವು ಯಾವುದಾಗಿದೆ ಅಂದರೆ ಕನ್ಯಾಕುಮಾರಿ, ಕೇಪ್ ಕಾಮೋರಿನ್, ತಮಿಳುನಾಡು ರಾಜ್ಯದಲ್ಲಿದೆ. ಇದು ಅತಿ ದಕ್ಷಿಣ ಬಿಂದು, ಭಾರತದ ಅತಿ ದಕ್ಷಿಣ ಬಿಂದು. ಭಾರತದ ಅತಿ ದೊಡ್ಡ ದ್ವೀಪವು ಯಾವುದು ಅಂದರೆ ಅಂಡಮಾನ್ ದ್ವೀಪ ಮತ್ತು ಇದು ಬಂಗಾಳ ಕೊಲ್ಲಿ ದಲ್ಲಿದೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್. ಥಾರ್ ಮರುಭೂಮಿ ಯಾವ ಭಾರತೀಯ ರಾಜ್ಯಗಳನ್ನು ಒಳಗೊಂಡಿದೆ? ಎಲ್ಲಿದೆ ಅಂತ ನಮಗೆ ಥಾರ್ ಮರುಭೂಮಿ ಬಗ್ಗೆ ಗೊತ್ತಿರುತ್ತೆ, ಬಟ್ ಯಾವ ರಾಜ್ಯದಲ್ಲಿದೆ ಅಂದರೆ ರಾಜಸ್ಥಾನ, ಗುಜರಾತ್, ಪಂಜಾಬ್ ಮತ್ತು ಹರಿಯಾಣ. ಸೊ ಇಷ್ಟು ರಾಜ್ಯಗಳನ್ನು ಇದು ಒಳಗೊಂಡಿದೆ. ಸೊ ನೆಕ್ಸ್ಟ್ ಕ್ವಶನ್. ಭಾರತದ ಎರಡನೇ ಅತಿ ದೊಡ್ಡ ನದಿ ಯಾವುದು? ಸೊ ಮೊದಲನೇದು ಗೊತ್ತು ಗಂಗಾ ನದಿ ಅಂತ, ಎರಡನೇದು ಯಾವುದು ಅಂತ ನಾನಿಲ್ಲಿ ಕೊಟ್ಟಿಲ್ಲ, ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಓಕೆ. ನೆಕ್ಸ್ಟ್ ಕ್ವಶನ್. ಭಾರತದ ಪಶ್ಚಿಮ ತೀರದ ಪರ್ವತ ಶ್ರೇಣಿಯು ಯಾವುದು ಅಂದರೆ ಸಹ್ಯಾದ್ರಿ ಪರ್ವತ ಶ್ರೇಣಿ. ನೆಕ್ಸ್ಟ್ ಕ್ವಶನ್. ಭಾರತದ ಪೂರ್ವ ತೀರದ ಪರ್ವತ ಶ್ರೇಣಿಯು ಯಾವುದು ಅಂದರೆ ಪೂರ್ವಘಟ್ಟಗಳು. ಪೂರ್ವ ತೀರದ್ದು ಪೂರ್ವಘಟ್ಟಗಳು ಅಂತ ಬರುತ್ತೆ, ಪಶ್ಚಿಮ ತೀರದ್ದು ಸಹ್ಯಾದ್ರಿ ಪರ್ವತ ಶ್ರೇಣಿ ಬರುತ್ತೆ. ಸೊ ನೆಕ್ಸ್ಟು 11th ಕ್ವಶನ್. ಭಾರತದ ಅತಿ ಎತ್ತರದ ರೈಲು ಸೇತುವೆ ಯಾವುದು ಅಂದರೆ ಚೀನಬ್ ರೈಲು ಸೇತುವೆ. ಇದು ಹಿಮಾಚಲ ಪ್ರದೇಶದಲ್ಲಿ ಬರುತ್ತೆ. ಭಾರತದ ಅತಿ ಉದ್ದದ ಟನಲ್ ಯಾವುದು ಅಂದರೆ ಜಮ್ಮು, ಉಧಂಪುರ, ಕಾಠುವಾ, ಕಾಜಿಗುಂಡ ಸುರಂಗ. ಸೊ ಇಲ್ಲಿ ಬರುವಂಥದ್ದು ಅದು. ನೆಕ್ಸ್ಟ್. ಭಾರತದ ಅತಿ ದೊಡ್ಡ ಜಲಪಾತ ಯಾವುದು ಅಂದರೆ ಕುಚೇಲಿ ಜಲಪಾತ. ಇದು ಕರ್ನಾಟಕದಲ್ಲಿದೆ. 455 ಮೀಟರ್ ಎತ್ತರ ಇದೆ ಅಂತೆ. ಸೊ ಯಾವ ಡಿಸ್ಟಿಕ್ ನೋಡೋಣ, ಯಾರಿಗೂ ಗೊತ್ತಿದ್ರೆ ಹೇಳಿ. ಭಾರತದ ಅತಿ ಉದ್ದದ ಕರಾವಳಿ ಹೊಂದಿರುವ ರಾಜ್ಯ ಯಾವುದು ಅಂದರೆ ಆಂಧ್ರ ಪ್ರದೇಶ. ಇದು 974 ಕಿಲೋಮೀಟರ್ ಇದೆ. ನೆಕ್ಸ್ಟು. ಭಾರತದ ಏಕೈಕ ಸಾಗರ ದ್ವೀಪ ಯಾವುದು ಅಂದರೆ ಲಕ್ಷದ್ವೀಪ ಮತ್ತು ಇದು ಅರಬ್ಬಿ ಸಮುದ್ರದಲ್ಲಿದೆ. ನೆಕ್ಸ್ಟ್. ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು ಅಂದರೆ ಗೋವಾ. ಇದು 3702 ಚದರ ಕಿಲೋಮೀಟರ್ ಇದೆ. ಓಕೆ. ಸೊ ಕೆಲವರು ಕನ್ಫ್ಯೂಷನ್ ಆಗ್ತಾರೆ, ಸಿಕ್ಕಿಂ ಮತ್ತು ಗೋವಾ ವಿಸ್ತೀರ್ಣದ ಮೇಲೆ ತೊಗೊಂಡ್ರೆ ಗೋವಾ ಬರುತ್ತೆ. ಭಾರತದ ಅತಿ ದೊಡ್ಡ ಕೆರೆ ಯಾವುದು ಅಂದರೆ ಹುಲರ್ ಕೆರೆ. ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬರುತ್ತೆ. ಇದು 189 ಚದರ ಕಿಲೋಮೀಟರ್ ಇದೆ. ನೆಕ್ಸ್ಟ್. ಭಾರತದ ಅತಿ ಎತ್ತರದಲ್ಲಿರುವ ಕೆರೆ ಯಾವುದು ಅಂದರೆ ಮಾನ್ ಸರೋವರ. ಇದು ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ. 4590 ಮೀಟರ್ ಎತ್ತರ ಇದು ಇದೆ. ಭಾರತದ ಅತಿ ಉದ್ದದ ರಸ್ತೆ ಯಾವುದು ಅಂದರೆ NH44 ಶ್ರೀನಗರ ಕನ್ಯಾಕುಮಾರಿ ಇರೋದು. 4112 ಕಿಲೋಮೀಟರ್ ಅಷ್ಟು ಉದ್ದದ ರಸ್ತೆ ಇದಾಗಿದೆ. ಭಾರತದ ಅತಿ ಹಳೆಯ ಪರ್ವತ ಶ್ರೇಣಿ ಯಾವುದು ಅಂದರೆ ಅರಾವಳಿ ಪರ್ವತ ಶ್ರೇಣಿ. ಇದು 3.5 ಇದೆ. ಐ ಹೋಪ್ ಈ ಕ್ವಶನ್ಸ್ಗಳು ನಿಮಗೆ ಯೂಸ್ ಆಗ್ತಿದೆ ಅನ್ಕೋತೀನಿ. ಭಾರತದ ಅತಿ ದೊಡ್ಡ ಕೆರೆ, ಆಲ್ರೆಡಿ ಈ ಸ್ಲೈಡ್ನ ನಾವು ನೋಡಿದ್ವಿ. ಈ ಸ್ಲೈಡು ಮತ್ತೆ ರಿಪೀಟ್ ಆಗಿದೆ. ನಿಮಗೆ ಬೇಕು ಅಂದರೆ ಮತ್ತೆ ಇನ್ನೊಂದ್ಸಲಿ ರೀಕಾಲ್ ಮಾಡ್ಕೊಳ್ಳಿ. ಅತಿ ದೊಡ್ಡ ಕೆರೆ ಮತ್ತು ಅತಿ ಎತ್ತರವಾದ ಕೆರೆ ಯಾವುದು ಅಂತ ಕನ್ಫ್ಯೂಷನ್ ಆಗಬೇಡಿ. ಸೊ ಇಂಥ ಕ್ವಶನ್ಸ್ಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋರಿಗೆ ಯೂಸ್ ಆಗುತ್ತೆ. ಹಾಗೆ
ನಮಗೆ ನಮ್ಮ ಇಂಡಿಯಾದ ಬಗ್ಗೆ ಮತ್ತು ಕರ್ನಾಟಕದ ಬಗ್ಗೆ ತಿಳ್ಕೊಳ್ಳುವಂತಹ ಕ್ವಶನ್ಸ್ಗಳು. ಭಾರತದ ಅತಿ ದೊಡ್ಡ ಪ್ರಸ್ಥಭೂಮಿ ಯಾವುದು ಅಂದರೆ ದಕ್ಕನ್ ಪ್ರಸ್ಥಭೂಮಿ. ಇದು 1,000,000 ಚದರ ಕಿಲೋಮೀಟರ್ ಅಷ್ಟು ಇದೆ. ಭಾರತದ ಅತಿ ಚಿಕ್ಕ ದ್ವೀಪ ಯಾವುದು ಅಂದರೆ ಪಿಟ್ಟಿ ದ್ವೀಪ, ಲಕ್ಷದ್ವೀಪ. ಇದು 0.01 ಚದರ ಕಿಲೋಮೀಟರ್ ಅಷ್ಟು ಇದೆ. ಓಕೆ, ಇನ್ನು ಯಾವುದ್ರ ರಿಲೇಟೆಡ್ ವೀಡಿಯೋಸ್ಗಳು ಬೇಕು ಅನಿಸುತ್ತೆ ನಿಮಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಹಾಕ್ತೀನಿ. ಭಾರತದ ಅತಿ ಉದ್ದದ ತೀರದ ಜಿಲ್ಲೆ ಯಾವುದು ಅಂದರೆ ಜುನಾಗಢ ಜಿಲ್ಲೆ, ಅಂದರೆ ಗುಜರಾತ್ 990 ಕಿಲೋಮೀಟರ್ ಇದೆ. ಭಾರತದ ಏಕೈಕ ಆಳ ಸ್ಥಳ ಯಾವುದು ಅಂದರೆ ಇಂಡಿಯನ್ ಆಳ ಸ್ಥಳ. ಇದು ಬಂಗಾಳ ಕೊಲ್ಲಿಯಲ್ಲಿ ಬರೋದು. 5,266 ಕಿಲೋಮೀಟರ್ ಇದೆ. ಹಾಗೆ ಕರ್ನಾಟಕಕ್ಕೆದು ರಿಲೇಟೆಡ್ ಬಂದಿದೆ, ತಗೊಳ್ಳೋಣ ಈಗ. ಕರ್ನಾಟಕದ ರಾಜಧಾನಿ ಎಲ್ರಿಗೂ ಗೊತ್ತು, ಬೆಂಗಳೂರು. ಸೊ ಇಲ್ಲಿ ಕನ್ನಡ ಇಂಗ್ಲೀಷ್ ಎರಡೂ ರಿಪೀಟ್ ಆಗಿದೆ. ಕರ್ನಾಟಕದ ಅತಿ ದೊಡ್ಡ ನದಿ ಯಾವುದು ಅಂದರೆ ಕಾವೇರಿ. ಸೊ ಇಂಗ್ಲೀಷಲ್ಲಿ ಬೇಕಾದವ್ರು ಇಂಗ್ಲೀಷಲ್ಲಿ ಓದ್ಕೋಬೋದು, ಕನ್ನಡದಲ್ಲೂ ಇದೆ. ಸೇಮ್ ಕ್ವಶನ್ಸ್ ನಾನು ಇಂಗ್ಲೀಷಲ್ಲಿ ಕೂಡ ಟೈಪ್ ಮಾಡಿ ಹಾಕಿದ್ದೀನಿ, ಟೈಪಿಂಗ್ ಇದೆ ಇಲ್ಲಿ. ನೆಕ್ಸ್ಟು ಕರ್ನಾಟಕದ ಅತಿ ದೊಡ್ಡ ನದಿ ಯಾವುದು? ಸೊ ಇದು ಮತ್ತೆ ರಿಪೀಟ್ ಆಗಿದೆ, ಕಾವೇರಿ ನದಿ. ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರದ ಶಿಖರ ಯಾವುದು ಅಂದರೆ ಪಶ್ಚಿಮ ಘಟ್ಟ, ಕೊಡಚಾದ್ರಿ ಪಶ್ಚಿಮ ಘಟ್ಟದಲ್ಲಿ ಬರುವಂತಹ ಎತ್ತರದ ಶಿಖರವಾಗಿರುತ್ತೆ. ಫಸ್ಟ್ ಹಾಕಿದ್ದೆಲ್ಲ ಸ್ಲೈಡು ಇಂಡಿಯನ್ ಜಿಯೋಗ್ರಫಿಗೆ ಸಂಬಂಧಪಟ್ಟಿದ್ದು. ಈಗ ಬರ್ತಿರೋ ಎಲ್ಲ ಕ್ವಶನ್ ಆನ್ಸರ್ ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸ್ಗಳು. ಕರ್ನಾಟಕದ ಪಶ್ಚಿಮ ಘಟ್ಟದಲ್ಲಿನ ಅತಿ ಎತ್ತರದ ಶಿಖರ ಯಾವುದು ಅಂದರೆ ಕೊಡಚಾದ್ರಿ. ಸೊ ಇದು ಆಲ್ರೆಡಿ ನಮ್ಮ ಹಿಂದಿನ ಸ್ಲೈಡಲ್ಲಿ ನೋಡಿದ್ವಿ. ಸೊ ಮತ್ತು ಇದು ಕನ್ನಡ ಹಾಗೆ ಇಂಗ್ಲೀಷ್ ಎರಡರಲ್ಲೂ ಕೂಡ ಇದೆ. ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ. ನೆಕ್ಸ್ಟ್, ಕರ್ನಾಟಕದ ಉದ್ದದ ಕರಾವಳಿ ಎಷ್ಟು ಕಿಲೋಮೀಟರ್ ಇದೆ ಅಂದರೆ 320 ಕಿಲೋಮೀಟರ್. ಇದು ಕನ್ನಡ ಅಂಕಿಲಿದೆ. ಸೊ 320 ಕಿಲೋಮೀಟರ್. ಹೌ ಲಾಂಗ್ ಈಸ್ ಕರ್ನಾಟಕಸ್ ಕೋಸ್ಟ್ ಲೈನ್? ಸೊ 320 ಕಿಲೋಮೀಟರ್. ಸೊ ಈ ಥರ ಕ್ವಶನ್ಸ್ಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳೋ ಸಾಧ್ಯತೆ ಇದೆ. ಐ ಹೋಪ್ ಇಷ್ಟು ನಿಮಗೆ ಯೂಸ್ ಆಗುತ್ತೆ ಅನ್ಕೋತೀನಿ. ನೆಕ್ಸ್ಟ್, ಕರ್ನಾಟಕದ ಮಲೆನಾಡು ಪ್ರದೇಶದಲ್ಲಿನ ಪ್ರಮುಖ ಜಿಲ್ಲೆಗಳು ಯಾವುವು ಅಂದರೆ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ. ಇದೆಲ್ಲವೂ ಕೂಡ ಮಲೆನಾಡು ಪ್ರದೇಶ. ಅಂದರೆ ಅವ್ರಿಗೆ ಕಾಡು ಮರ ಗಿಡಗಳು ಎಲ್ಲ ಜಾಸ್ತಿ ಇದೆ ಮತ್ತು ಮಳೆ ಕೂಡ ಚೆನ್ನಾಗಾಗುತ್ತೆ ಈ ಮಲೆನಾಡು ಪ್ರದೇಶಗಳಲ್ಲಿ. ಸೊ ವಾಟ್ ಆರ್ ದ ಮೇನ್ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ? ಓಕೆ, ನೆಕ್ಸ್ಟ್, ಕರ್ನಾಟಕದ ಬಯಲು ಸೀಮೆ ಪ್ರದೇಶದಲ್ಲಿನ ಪ್ರಮುಖ ಜಿಲ್ಲೆಗಳು. ಆಗಲೇ ಮಲೆನಾಡು, ಈಗ ಬಯಲು ಸೀಮೆ. ಬೆಂಗಳೂರು ಗ್ರಾಮಾಂತರ, ರಾಮನಗರ, ಮಂಡ್ಯ. ಇಲ್ಲಿ ಸ್ವಲ್ಪ ಬಯಲು ಸೀಮೆ ಅಂದರೆ ಅಷ್ಟು ಮರಗಿಡಗಳು, ಅದು ಕಂಪ್ಯಾರಿಟಿವ್ಲಿ ಮಲೆನಾಡು ಇಲ್ಲೂ ಕಡಿಮೆ ಇರುತ್ತೆ. ವಾಟ್ ಆರ್ ದ ಮೇನ್ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ? ಬಯಲು ಸೀಮೆ ರೀಸನ್. ಸೊ ಸೇಮ್ ರಿಪೀಟ್ ಆಗಿದೆ. ಬೆಂಗಳೂರು ರೂರಲ್ಸ್, ರಾಮನಗರ, ಮಂಡ್ಯ. ಕರ್ನಾಟಕದ ಉತ್ತರ ಭಾಗದಲ್ಲಿನ ಪ್ರಮುಖ ಜಿಲ್ಲೆಗಳು ಯಾವುವು? ಉತ್ತರದಲ್ಲಿ ಯಾವುದಿದೆ ಅಂದರೆ ಅಂತ ಇದೆ, ಬೆಳಗಾವಿ ಇರ್ಬೋದು. ಸೊ ನೆಕ್ಸ್ಟ್, ಇನ್ಯಾ ಯಾವ್ದು ಬರುತ್ತೆ ಉತ್ತರ ಭಾಗದಲ್ಲಿನ ಪ್ರಮುಖ ಜಿಲ್ಲೆಗಳು? ನೀವೇ ಗೆಸ್ ಮಾಡಿ ಕೆಳಗಡೆ ಹಾಕಿ, ಯಾರಾದರೂ ಗೊತ್ತಿದ್ರೆ. ಐ ಹೋಪ್ ಎಲ್ರಿಗೂ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ಕೋತೀನಿ. ಕರ್ನಾಟಕದ ಏಕೈಕ ಸಮುದ್ರ ಬಂದರು ಯಾವುದು ಅಂದರೆ ನ್ಯೂ ಮಂಗಳೂರು ಬಂದರು. ಇದು ಏಕೈಕ ಸಮುದ್ರ ಬಂದರು. ಓಕೆ, ನ್ಯೂ ಮಂಗಳೂರು ಬಂದರು. ಸೊ ಮಂಗಳೂರು, ಇಲ್ಲೆಲ್ಲ ಕೂಡ ನಾವು ಜಾಸ್ತಿ ಬಂದರುಗಳನ್ನ ನೋಡ್ಬೋದು, ಉಡುಪಿ, ಮಂಗಳೂರು ಆ ಕಡೆ. ಸೊ ಹಾಗಾಗಿ ನಮಗೆ ಹೆಚ್ಚು ಮೀನು ಇದು ಸಾಗಾಣಿಕೆ ಕೂಡ ಅಲ್ಲಿಂದನೇ ಸಿಗುತ್ತೆ. ಕರ್ನಾಟಕದ ಪ್ರಮುಖ ಕೃಷಿ ಪ್ರದೇಶಗಳು ಯಾವುವು? ಕೃಷಿನ ಮೇಯ್ನಾಗಿ ಜಾಸ್ತಿ ಜನಗಳು ಅವಲಂಬಿತವಾಗಿರುವಂತಹ ಪ್ರದೇಶಗಳು ಯಾವುದು ಅಂದರೆ ಮೈಸೂರು, ಮಂಡ್ಯ, ಬೆಂಗಳೂರು ಗ್ರಾಮಾಂತರ. ಇಲ್ಲಿ ಸ್ವಲ್ಪ ಕೃಷಿಯನ್ನು ಡಿಪೆಂಡ್ ಆಗಿರೋವಂತಹವರು ನಮಗೆ ಜಾಸ್ತಿ ಕಂಡು ಬರ್ತಾರೆ ಕಂಪೇರ್ ಟು ಅದರ್ ಡಿಸ್ಟ್ರಿಕ್ಟ್. ವಾಟ್ ಆರ್ ದ ಕರ್ನಾಟಕಸ್ ಮೇನ್ ಅಗ್ರಿಕಲ್ಚರ್ ರೀಸನ್? ಮೈಸೂರು, ಮಂಡ್ಯ, ಬೆಂಗಳೂರು. ಕರ್ನಾಟಕದ ಅತಿ ದೊಡ್ಡ ಉದ್ಯಾನವನ ಯಾವುದು ಅಂದರೆ ಬಂಡೀಪುರ. ಸೊ ಬಂಡೀಪುರ ಎಲ್ರಿಗೂ ಗೊತ್ತಿರುತ್ತೆ, ಕರ್ನಾಟಕದ್ದು ಅತಿ ದೊಡ್ಡ ಉದ್ಯಾನವನ. ಸೊ ಒನ್ಸ್ ಅಲ್ಲಿ
ವಿಸಿಟ್ ಮಾಡಿದ್ರೆ ನಮಗೆ ಪ್ರಾಣಿಗಳದ್ದು ಸಂಕುಲನಗಳ ಬಗ್ಗೆ ನಾವು ತಿಳ್ಕೊಬೋದು. ನೆಕ್ಸ್ಟ್, ಕರ್ನಾಟಕದ ಅತಿ ಉದ್ದದ ಒಳ ನದಿ ಯಾವುದು ಅಂದರೆ ತುಂಗಾ ನದಿ. ಇದು 321 ಕಿಲೋಮೀಟರ್ ಇದೆ. ಹಾಗೆ ಇಂಗ್ಲೀಷಲ್ಲಿದೆ, ವಾಟ್ ಈಸ್ ಕರ್ನಾಟಕಸ್ ಲಾಂಗೆಸ್ಟ್ ಟ್ರಿಬ್ಯೂಟರ್ ರಿವರ್? ಉದ್ದ ನದಿ ತುಂಗಾ ನದಿ ಅಂತೆ, 321 ಕಿಲೋಮೀಟರ್. ಭಾರತದ್ದು ಇದು ಉದ್ದ ನದಿ ಯಾವುದು ಅಂತ ನೋಡಿದ್ವಿ ಅಲ್ವಾ, ಇಲ್ಲಿ ತುಂಗಾ ನದಿ. ಕರ್ನಾಟಕದ ಅತಿ ಅಗಲವಾದ ಜಲಸಂಧಿ ಯಾವುದು? ಹೊನ್ನಾವರ ಜಲಸಂಧಿ, ಅಗಲವಾದ ಜಲಸಂಧಿ. ವಾಟ್ ಈಸ್ ಕರ್ನಾಟಕಸ್ ವೈಡೆಸ್ಟ್ ಎಸ್ಟುವರಿ? ಓಕೆ, ಹೊನ್ನಾವರ ಆಸ್ಟುವರಿ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಕರ್ನಾಟಕದ ಪ್ರಮುಖ ಪ್ರದೇಶಗಳು ಕೃಷಿ. ಈ ಸ್ಲೈಡ್ ಆ್ಯಕ್ಚುಲಿ ಮತ್ತೆ ರಿಪೀಟ್ ಆಗಿದೆ, ನೋ ಪ್ರಾಬ್ಲಮ್, ನೀವು ಮತ್ತೆ ರಿಕಾಲ್ ಮಾಡ್ಕೊಳ್ಳಿ. ಸೊ ಈ ಥರ ಕ್ವಶನ್ಸ್ಗಳು ಕಾಂಪಿಟೇಟಿವಲ್ಲಿ ಕೇಳ್ತಾರೆ. ಸೊ ಸಮ್ ಕನ್ಫ್ಯೂಷನ್ ಆಗೋ ಥರ ಬೇರೆ ಬೇರೆ ಡಿಸ್ಟಿಕ್ಸ್ಗಳನ್ನ ಮಿಕ್ಸ್ ಮಾಡಿ ಕೇಳೋದು, ಅಥವಾ ಒಂದೆರಡು ಡಿಸ್ಟಿಕ್ ಕೊಟ್ಟು ಬೇರೆ ಡಿಸ್ಟಿಕ್ ಹಾಕಿರ್ತಾರೆ, ಆ ಥರ ಇರುತ್ತೆ. ಆಪ್ಷನ್ಸ್ ತುಂಬ ಕೇರ್ಫುಲ್ಲಾಗಿ ನೋಡಬೇಕು. ಕರ್ನಾಟಕದ ಪ್ರಮುಖ ಕಣ್ಮರೆ ದಿಬ್ಬಗಳು ಯಾವುವು? ಆನ್ಸರ್ ಅಗಸ್ತ್ಯ ದಿಬ್ಬ, ಬಾಬಾ ಬುಡನ್ ದಿಬ್ಬ. ಓಕೆ, ಸೊ ಇವುಗಳು ಕಣ್ಮರೆ ದಿಬ್ಬಗಳು, ಪ್ರಮುಖ ಕಣ್ಮರ ದಿಬ್ಬಗಳು. ಓಕೆ, ಸೊ ನಿಮಗೆ ಒಂದೇ ವಿಡಿಯೋದಲ್ಲಿ ಸುಮಾರಷ್ಟು ಕ್ವಶನ್ಸ್ ಕರ್ನಾಟಕದ್ದು ರಿಲೇಟೆಡ್ ಹಾಗೆ ಇಂಡಿಯಾದ ರಿಲೇಟೆಡ್ ಒಂದೇ ವಿಡಿಯೋದಲ್ಲಿ ಸಿಗುತ್ತೆ. ಕರ್ನಾಟಕದ ಅತಿ ದೊಡ್ಡ ತಾಲೂಕು ಯಾವುದು ಅಂದರೆ ಬೆಂಗಳೂರು ಉತ್ತರ ತಾಲೂಕು. ವಾಟ್ ಈಸ್ ದ ಕರ್ನಾಟಕಸ್ ಲಾಂಗೆಸ್ಟ್ ತಾಲೂಕು ಯಾವುದು ಅಂದರೆ ಬೆಂಗಳೂರು ನಾರ್ತ್ ತಾಲೂಕು. ಸೊ ಎವ್ರಿ ಡಿಸ್ಟಿಕ್ಕಿಗೂ ಒಂದಷ್ಟು ತಾಲೂಕುಗಳು ಇದ್ದೇ ಇರುತ್ತೆ. ಸೊ ಅದರಲ್ಲಿ ಈ ತಾಲೂಕು ಲಾಂಗೆಸ್ಟ್ ಅಂತ ತೊಗೊಂಡಿದ್ದಾರೆ. ನೆಕ್ಸ್ಟ್, ವಾಟ್ ಈಸ್ ಕರ್ನಾಟಕ ಸ್ಮಾಲೆಸ್ಟ್ ತಾಲೂಕು ಅಂದರೆ ಕುಮತ್ ತಾಲೂಕು, ಉತ್ತರ ಕನ್ನಡ ಡಿಸ್ಟಿಕಲ್ಲಿ ಬರುವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಕಣ್ಮರೆ ದಿಬ್ಬಗಳು ಆಲ್ರೆಡಿ ಇದನ್ನು ನೋಡಿದ್ದೀವಿ, ನೀವು ಮತ್ತೆ ಚೆಕ್ ಮಾಡ್ಕೋಬೋದು, ಮತ್ತು ನಿಮಗೆ ರಿಪೀಟ್ ಆಗುತ್ತೆ. ಸೊ ಇಲ್ಲಿ ಜಾಸ್ತಿ ಜಿಯೋಗ್ರಫಿ ಎಲ್ಲ ಆಲ್ಮೋಸ್ಟ್ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸೇ. ಕರ್ನಾಟಕದ ಪ್ರಮುಖ ನೈಸರ್ಗಿಕ ಅಪಾಯ ಯಾವುದು ಅಂದರೆ ಭೂಕಂಪ ಮತ್ತು ಸುಂಟರಗಾಳಿ. ಸೊ ಅರ್ಥ್ಕ್ವಿಕ್ಸ್ ಆ್ಯಂಡ್ ಲ್ಯಾಂಡ್ಸ್ಲೈಡ್ಸ್. ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು ಅಂದರೆ ಬಾಗಲಕೋಟೆ ಇತ್ತು, ಈಗ ವಿಜಯಪುರ ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆ ಈಗ ಅತಿ ಚಿಕ್ಕ ಜಿಲ್ಲೆ. ಓಕೆ ಜಿಲ್ಲೆ, ನಾಟ್ ಸ್ಟೇಟ್. ನನ್ನ ಕನ್ಫ್ಯೂಷನ್ ಆದೆ, ವಿಜಯಪುರ ಅಂತಲೂ ಇದೆ ನೋಡಿ. ಕರ್ನಾಟಕದ ಅತಿ ಎತ್ತರದ ಜಲಪಾತ ಯಾವುದು ಅಂದರೆ ಜೋಗ ಜಲಪಾತ, ನಮಗೆ ಗೊತ್ತಿರೋದು ಶಿವಮೊಗ್ಗಲ್ಲಿರೋದು. ಕರ್ನಾಟಕದ ಅತಿ ದೊಡ್ಡ ಕೆರೆ ಯಾವುದು ಅಂದರೆ ಹುಲ್ಸೂರು ಕೆರೆ, ಇದು ಬೆಂಗಳೂರಲ್ಲಿ ಬರುವಂಥದ್ದು. ಸೊ ಎಸ್, ನಮ್ಮ ಕರ್ನಾಟಕ ಮತ್ತು ಇಂಡಿಯಾದ್ದು ಸಾಕಷ್ಟು ವಿಷಯಗಳು, ಇಂಪಾರ್ಟೆಂಟ್ ವಿಷಯಗಳು ನಾವು ತಿಳ್ಕೊಂಡಾಗುತ್ತೆ ಅನ್ಕೋತೀನಿ ಈ ವಿಡಿಯೋದಲ್ಲಿ. ಕರ್ನಾಟಕದ ಪ್ರಮುಖ ಕಬ್ಬಿಣದ ಗಣಿಗಾರಿಕೆ ಪ್ರದೇಶ ಯಾವುದು ಅಂದರೆ ಬಳ್ಳಾರಿ ಜಿಲ್ಲೆ. ಇಲ್ಲಿ ಕಬ್ಬಿಣದ ಗಣಿಗಾರಿಕೆ ಜಾಸ್ತಿ ನಡೆಯುವಂಥದ್ದು. ಓಕೆ, ನೆಕ್ಸ್ಟ್ ಸ್ಲೈಡ್ನ ನೋಡೋಣ. ಸುಮಾರಷ್ಟು ಕ್ವಶನ್ಸ್ಗಳು, ತುಂಬ ವಿಷಯಗಳ ಬಗ್ಗೆ ನಾವು ಇಲ್ಲಿ ತಿಳ್ಕೊಂಡ್ವಿ. ಸೇಮ್ ಕ್ವಶನ್ಸ್ ಮತ್ತೆ ರಿಪೀಟ್ ಆಗಿದೆ. ಓಕೆ, ಸೊ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಜಿಯೋಗ್ರಫಿ, ಇವಾಗ ಈ ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ವಿಷಯಗಳು ತಿಳಿತು. ಹಾಗೆ ಬೇರೆ ಯಾವ ಟಾಪಿಕ್ ಮೇಲೆ ನೆಕ್ಸ್ಟ್ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.